ಮುಂದಿನ ರಾಶಿ ವೃಶ್ಚಿಕ ರಾಶಿ ಹೇಗಿದೆ ಅಂತ? ವೃಶ್ಚಿಕ ರಾಶಿಯವರದ್ದು ಮಿಶ್ರ ಫಲ. ಕೆಲವು ಸಂದರ್ಭಗಳಲ್ಲಿ ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥ ರಾಜಕೀಯ ನಾಯಕರು ಸಮಸ್ಯೆ ವಿವಾದಗಳನ್ನು ಮೈಮೇಲೆ ಎಳ್ಕೊಳ್ತಾ ಇರ್ತಾರೆ. ಆದರೆ ಆ ವಿವಾದ ಸಮಸ್ಯೆ ಅವರಿಗೊಂದು ವರದಾನವಾಗಿ ಉತ್ತರಾರ್ಧದಲ್ಲಿ ಅಂದರೆ ವರ್ಷದ ಮಧ್ಯಭಾಗದ ನಂತರದಲ್ಲಿ ಆ ವಿವಾದ ಮತ್ತು ಸಮಸ್ಯೆಗಳೇ ಅವರಿಗೊಂದು ಬಲವಾಗಿ ಪರಿಣಮಿಸಿ ಅವರಿಗೊಂದು ಸ್ಥಾನಮಾನ ಪ್ರಾಪ್ತಿ, ಅವರಿಗೊಂದು ಮಾನ್ಯತೆ, ಗೌರವ ಮತ್ತು ಅವರು ಹೋದಲ್ಲೆಲ್ಲ ಜಯ, ಹೋದಲ್ಲೆಲ್ಲ ಒಂದಿಷ್ಟು ದೊಡ್ಡ ಮಟ್ಟದ ಜನಗಳ ಒಂದು ಬೆಂಬಲ ಘೋಷಣೆ ಕಾಣ್ಬೋದು. ಅದರ ಜೊತೆಗೆ ರಾಜಕೀಯ ನಾಯಕರಿಗೆ, ರಾಜಕೀಯದಲ್ಲಿರತಕ್ಕಂಥವರಿಗೆ ಕುರ್ಚಿಯ ಬಗ್ಗೆ ಇದ್ದಂಥ ಕಾಳಜಿ ದೂರವಾಗಿ ಸ್ಥಿರವಾದಂಥ ಒಂದು ತೃಪ್ತಿಕರವಾದ ಸ್ಥಾನಮಾನ ಪ್ರಾಪ್ತಿಯಾಗ್ತಕ್ಕಂಥ ಸಂವತ್ಸರ ಇದಾಗಿರುತ್ತೆ. ಹಾಗೆಯೇ ಅದರ ಜೊತೆಗೆ ಭೂಮಿಯ ಒಳಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅಂದರೆ ಮೈನಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಮೈನಿಂಗ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಮೈನಿಂಗ್ ಲೇಬರ್ಸು, ಮೈನಿಂಗ್ ಸಂಬಂಧಪಟ್ಟಂಥ ಎಲ್ಲ ಥರದ ಆ್ಯಕ್ಟಿವಿಟೀಸನ್ನು ನೋಡ್ತಕ್ಕಂಥವರಿಗೆ ಹೆಚ್ಚಿನ ನೆಮ್ಮದಿ ಮತ್ತು ತೃಪ್ತಿ ಕೊಡ್ತಕ್ಕಂಥ ವರ್ಷ ಇದಾಗಿರುತ್ತೆ. ರೈತರಿಗೆ, ಅದರಲ್ಲೂ ಕೂಡ ಕೊಬ್ಬರಿ ಬೆಳೆಗಾರರು, ತೆಂಗಿನಕಾಯಿ ಬೆಳೆಗಾರರು, ಎಳ್ನೀರು ಬೆಳೆಗಾರರು ಮತ್ತು ಭೂಮಿಯಿಂದ ಸುಮಾರು ಎತ್ತರದಲ್ಲಿ ಬೆಳೀತಕ್ಕಂಥ ಬೆಳೆಯನ್ನು ಬೆಳೀತಕ್ಕಂಥವ್ರು, ಅಂದರೆ ಮಾವಿನ ಹಣ್ಣು, ಹಲಸಿನ ಹಣ್ಣು ಇತ್ಯಾದಿ ಭೂಮಿಯಿಂದ ಒಂದು 10-20 ಅಡಿ ಮೇಲ್ಪಟ್ಟು ಬೆಳೀತಕ್ಕಂಥ ಬೆಳೆಗಾರರಿಗೆ, ಅಡಕೆ ಇದರ ವ್ಯಾಪ್ತಿಗೆ ಬರೋದಿಲ್ಲ. ಈ ಎಲ್ಲ ಬೆಳೆಗಾರರು ಹೇರಳವಾಗಿ ಧನವನ್ನು ಸಂಪಾದನೆ ಮಾಡಿಕೊಂಡು ನೆಮ್ಮದಿ ಮತ್ತು ತೃಪ್ತಿಯನ್ನು ಕಾಣತಕ್ಕಂಥ ವರ್ಷ ಇದಾಗಿರುತ್ತೆ. ಕುಟುಂಬದಲ್ಲಿದ್ದಂಥ ಸಮಸ್ಯೆಗಳೆಲ್ಲ ಪರಿಹಾರವಾಗಿ, ಅಣ್ಣ ತಮ್ಮಂದಿರಲ್ಲಿದ್ದಂಥ ಸಣ್ಣ ಪುಟ್ಟ ಸಮಸ್ಯೆಗಳು ದೂರವಾಗಿ ನೆಮ್ಮದಿ ಮತ್ತು ತೃಪ್ತಿಯ ಜೀವನಕ್ಕೆ ಒಂದು ಭದ್ರ ಬುನಾದಿ ಇದಾಗೋದ್ರಲ್ಲಿ ಸಂಶಯ ಇಲ್ಲ. ಮನೆಯಲ್ಲಿ ಮಂಗಳ ಕಾರ್ಯಗಳು ಹೇರಳವಾಗಿ ನಡೆಯುತ್ತೆ. ಹೆಣ್ಣು ಮಗಳ ಮದುವೆ ಮಾಡಬೇಕು ಅಂತ ಇದ್ದಂಥವರಿಗೆ ಸೂಕ್ತವಾದಂಥ ವರ ಪ್ರಾಪ್ತಿಯಾಗುತ್ತೆ. ಮತ್ತು ಹೊರದೇಶದ ಕನಸನ್ನು ಇಟ್ಟುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಾಗ್ಬೋದು ಅಥವಾ ನೌಕರ ವರ್ಗ ಹೊರದೇಶಕ್ಕೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಬರುತ್ತೆ. ತಮ್ಮ ಮೇಲೆ ಇದ್ದಂಥ ಆಪಾದನೆಗಳೆಲ್ಲ ಈ ವರ್ಷದಲ್ಲಿ ದೂರವಾಗಿ ನೆಮ್ಮದಿ ಮತ್ತು ತೃಪ್ತಿ ಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ಏನು ಪರಿಹಾರ ಅಂತ? ಇನ್ನಷ್ಟು ತೃಪ್ತಿ ಮತ್ತು ನೆಮ್ಮದಿಯ ಜೀವನಕ್ಕಾಗಿ ತಾವು ದುರ್ಗಾದೇವಿಯ ಆರಾಧನೆ ಮತ್ತು ದುರ್ಗಾ ಸಪ್ತಶತಿ ಪಾರಾಯಣ ಅಂತಕ್ಕಂಥ ಒಂದು ಮಂತ್ರದಿಂದ ಅನುಗ್ರಹವನ್ನು ಪಡೆದರೆ ತಮಗೆ ಹೆಚ್ಚಿನ ತೃಪ್ತಿ ನೆಮ್ಮದಿ ತಮ್ಮದಾಗೋದ್ರಲ್ಲಿ ಸಂಶಯವಿಲ್ಲ.